ಬೀಸಮ ಸಂಸಾರವಿರು ತಿರುಕನ ಕನಸು ಹಸನಾಗಿರಿಸುನಿ ನಿನ್ನಯ ಮನಸ್ಸು ಹಸನಾಗಿರಿಸುನಿ ನಿನ್ನಯ ಮನಸ್ಸು ವಿಷಯಗಳ ಬಯಸಿನಿ ಆಗದಿರು ಹೊಲಸು ವಿಷಯಗಳ ಬಯಸಿನಿ ಆಗದಿರು ಹೊಲಸು ಶಶಿಧರ ರೂಪಿ ಸದ್ಗುರುವಿನ ನೆನಸು ಶಶಿಧರ ರೂಪಿ ಸದ್ಗುರುವಿನ ನೆನಸು ಕಾಲ ಕಳೆಯ ಬೇಡ ವಿಚಾರ ಮಾಡೋ ಕಾಲ ಕಳೆಯ ಬೇಡ ವಿಚಾರ ಮಾಡೋ ಸಿದ್ಧಲಿಂಗೇಶ ಪರಮ ದಯವಂತ ಗುರು ಸಿದ್ಧಲಿಂಗೇಶ ಪರಮ ದಯವಂತ ಶರಣಾಗು ನೀನೆ ಕಾಯಬೇಕಂತ ಶರಣಾಗು ನೀನೆ ಕಾಯಬೇಕಂತ ವರ ಸುಖ ನೀಡುವನು ನಿನಗೆ ನಿರಂತ ವರ ಸುಖ ಕೊಡುವನು ನಿನಗೆ ನಿರಂತ ನೆರೆನಂಬು ನಿಜ ಗುಣ ದೇವರ ಮಾತಂತ ನೆರೆನಂಬು ನಿಜ ಗುಣ ದೇವರ ಮಾತಂತ ಕಾಲ ಕಳೆಯ ಬೇಡ ಕಾಲ ಕಳೆಯ ಬೇಡ ವಿಚಾರ ಮಾಡು ನೋಡ ಕಾಲ ಕಳೆಯ ಬೇಡ ವಿಚಾರ ಮಾಡು ನೋಡ ಕಾಲನ ದೂತರು ಬಂದು ಕರೆದೊಯ್ವರು ನೋಡ ಕಾಲನ ದೂತರು ಬಂದು ಕರೆದೊಯ್ವರು ನೋಡ ಕಾಲ ಕಳೆಯ ಬೇಡ ವಿಚಾರ ಮಾಡು ಬೇಡ ಕಾಲ ಕಳೆಯ ಬೇಡ ಕಾಲ ಕಳೆಯ ಬೇಡ ಕಾಲ ಕಳೆಯ ಬೇಡ ವಿಚಾರ ಮಾಡು ಗೊತ್ತಲ್ರಿ ಕಾಲನ ದೂತರು ಬಂದು ಕರೆದೊಯ್ವರು ನೋಡ ಯಾವಾಗ ಬಂದ ಯಮ ಪಾಸೆ ಆಗ್ತಾನಂತ ಹೇಳಕ್ ಆಗೋದಿಲ್ಲಲ್ರಿ ತಾಳು ತಾಳೆಂದರೆ ತಾಳುವರೆ ಪುರಂದಾಸರಂತಾರ ಕಾಲನ ದೂತರು ಬಂದು ಕಾಲ್ಪಿಡಿದೆಳೆವಾಗ ತಾಳು ತಾಳೆಂದರೆ ತಾಳುವರೆ ಯಮದೂತ ಬಂದ ನಿಮ್ಮನ್ನ ಹಗ್ಗ ತಗೊಂಡು ಒಯ್ಯೋ ಟೈಮ್ದೊಳಗೆ ಇನ್ನೊಂದು 2 ದಿವಸ ಬಿಟ್ಟು ಬರ್ತಾನಂದ್ರ ಬಿಡ್ತಾನ ನಿಮ್ಮ ಯಾವನು ಅಂದ ಯಮದೇವ ಮಂಡ್ಯ ಹೊಸ ಮನೆ ಕಟ್ಟೇನು ಕಟ್ಟಿರ್ಬೇಕು ನಾವು ಮಂಡ್ಯ ಹೊಸ ಮನೆ ಕಟ್ಟೇನೆ 4 ದಿವಸ ಆತ್ ಮದುವೆಯಾಗಿ ಹಿಂದ ಕರ್ಕೊಂಡು ಬರಕತ್ತಾರು ನೀನು ಹಿಂದ ಬಂದೇನಂತ ನಮ್ದು ಹಿಂದ ಲೆಕ್ಕದಾಗಿದ್ನಿ ಅಂದ ಕಾಲನ ದೂತರು ಕಾಲು ಬಿದ್ದರೆ ಬಿಡ್ತಾರಲ್ಲವ್ರು ಅಂತಕನ ದೂತರಿಗೆ ಕಿಂಚಿತ್ ದಯವಿಲ್ಲ ಅವ್ರು ದಯ ಮಾಡಿದ್ರೆ ಪ್ರಪಂಚ ನಡೆದಿಲ್ಲ ನೀವು ದಯ ಮಾಡಬಹುದು ಗುರು ದಯ ಮಾಡಬಹುದು ಯಮ ಧರ್ಮರಾಜ ಯಮ ಧರ್ಮ ಅವ್ನ ಟೈಮ್ ಬರ್ತಾನೆ ನೀವು ಮದುವೆ ಆಗೇದಿ ಬಿಟ್ಟದಿ ಕರ್ಕೊಂಡು ಬರಕತ್ತಾರ ಮನಿ ಉದ್ಘಾಟನೆ ಇವತ್ತು ಅದನ್ನೇನೋ ನೋಡುದು ಅವ್ನ ಟೈಮ್ ಅಂತಂದ್ರ ಹಗ್ಗ ಹಾಕತಾನ ತಾಳು ತಾಳೆಂದರೆ ತಾಳುವರೆ ಎಚ್ಚರ ಬರೀತಾರಲ್ರಿ ಕಾಲನ ದೂತರು ಕಾಲ್ಪಿಡಿದೆಳೆವಾಗ ಯಮ ಭಟರು ಬಂದ ಎಳ್ಕೊಂಡು ಹೋಗೋ ತಾಳು ತಾಳೆಂದರೆ ತಾಳುವರೆ ಅದಕ್ಕೆ ಎತ್ತರ ಹೇಳ್ತಾರ ದಾಳಿ ಬರುವ ಮುನ್ನ ಧರ್ಮವ ಗಳಿಸಿರು ಇದನ್ನ ನೆನ್ಪಿಟ್ಕೊಂಡು ಸಾಕು ಇವತ್ತು ಏನ್ ಮಾಡ್ರಿ ದಾಳಿ ಬರುವ ಮುನ್ನ ಧರ್ಮವ ಯಮ ಬಂದು ನಿಮಗೆ ದಾಳಿ ಹಾಕೋಕ್ಕಿಂತ ಮೊದಲ ಧರ್ಮ ಮಾಡ್ರಿ ಯಾವ್ದಂದ್ರ ಶ್ರಾವಣ ಮಾಸದೊಳಗೆ ಚುಡಿಕಪ್ಪನ ಪುರಾಣ ಕೇಳ್ರಿ ಈ ಹಾಳು ಸಂಸಾರ ಸುಳಿಗೆ ಸಿಲುಕಲು ಅವ ಯಾವಾಗ ಹಗ್ಗಾತ್ತು ಬಂದಿದ್ರು ಸುಡಿಕ್ಯಾಪ್ರ ಪುರಾಣ ಕೇಳಕ್ ಯಮ ಓಡಿ ಹೋಗ್ತಾನಲ್ಲ ಕರೆ ನಿಮ್ಗೆ ಸಮಿತಿ ಬರುದಿಲ್ಲ ಅದಕ್ಕ
ಅದಕ್ಕಾಗಿ ಶಕ್ತಿ ಎಲ್ಲಿದೆ ಅಂದ್ರೆ ಅದು ಚುಳಿಕಪ್ಪ ಮಹಾತ್ಮರಾದ ಶಕ್ತಿ ಐತಿ. ಅದಕ್ಕೆ ಅವ್ರ ಪುರಾಣ ಪುಣ್ಯಗತ್ಯಗಳನ್ನು ನಾವು ಕೇಳಬೇಕು. ಬಹಳ ಅಮೂಲ್ಯವಾದದ್ದು ಜನ್ಮ ಇದೆ, ಬಹಳ ಅಮೂಲ್ಯವಾದದ್ದು. ಟೈಮ್ ಇಲ್ಲ ನಮಗಿನ್ನ. ಯಾಕಂದ್ರೆ 20 ಹೇಳಿಲ್ಲ ಸಮುದ್ರ ಇದ್ದಂಗೆ ಪವಾಡಗಳು ನಮಗೆ ಚಲೋ ಚಲೋ ಆರಿಸಿ, ನಿಮಗೆ ಬಾಯ್ಪಾಟ್ ಅದಾವ, ಆದ್ರೆ ನಾವು ಚಲೋ ಚಲೋ ಆರಿಸಿ ವ್ಯವಸ್ಥಿತವಾಗಿರುವಂತ ಪವಾಡಗಳನ್ನ 25 ದಿವಸದಾಗ ಹೇಳಕ್ ನಾವು ಪ್ರಯತ್ನ ಮಾಡಬಾರ್ದಿವ. ಅದಕ್ಕಾಗಿ ಇರೋದ್ರೊಳಗೆ ಏನು ಅಂತ ಕೇಳಿದ್ರೆ 1 ತಿಂಗಳೊಳಗೆ ಸಾಧ್ಯ ಆದಟ ಚುರುಕಿ ಅರ್ಜುನ ಪುರಾಣವನ್ನು ನಾವೆಲ್ಲರೂ ಶ್ರವಣ ಮಾಡಿ ಶ್ರಾವಣ ಮಾಸದೊಳಗೆ ನಾವೆಲ್ಲರೂ ಏನು ಅಂತ ಕೇಳಿದ್ರೆ ಪುಣ್ಯವಂತರಾಗೋಣ. ಅದಕ್ಕಾಗಿ ಇನ್ನು ಸ್ವಲ್ಪ ಏನಂದ್ರೆ ಇಂಥ ಒಂದು ಅದ್ಭುತವಾಗಿರುವ ಅದೊಂದು ನೇಮ್ ಇರ್ತೈತೆ ಪುರಾಣದೊಳಗೆ. ನೇಮ್ ಏನು ಅಂತ ಕೇಳಿದ್ರೆ ಗ್ರಂಥ ಪರಿಚಯ ಮಾಡ್ಬೇಕಾಗ್ತದೆ. ಮಾನವ ಜನ್ಮಕ್ಕೆ ಬಂದಿದ್ದು ಪುರಾಣ ಕೇಳಬೇಕು ಅನ್ನೋದು ಇವತ್ತು ಆತದು. ಪೀಠಕ್ಕೆ ಹೇಳ್ತಾಗಿರುತ್ತೆ. ಇದು ನಿನ್ನೆ ಹೇಳ್ಬೇಕ, ನೀನು ಹೇಳೋರ ಬಾಳಿದ್ರ ಇವತ್ತು ನಾ ಹೇಳಿನ ಇದು ಗಟ್ಟಿದ್ರನ ಎಲ್ಲ ಗಟ್ಟಿ ಆಕೈತಿ. ನಾವು ಮನುಷ್ಯರಾಗಿ ಹುಟ್ಟಿ ಬಂದ್ಮೇಲೆ ಏನೋ ಮಾಡ್ಬೇಕ್ರಿ, ಮದುವೆ ಮಾಡ್ಕೋಬೇಕು. ಇದು ಅಂತ ಭಯಪಟ್ಟಿದ್ದೆ ಎಲ್ಲರಿಗೂ. ಮದುವೆ ಆಗ್ಬೇಕು, ಮಕ್ಕಳು ಆಡಬೇಕು, ಸಾಯ್ಬೇಕು. ಮತ್ತೆ ನೀವು ಸಾಯ್ಬೇಕನ್ನೋದಿಲ್ಲ. ಮದುವೆ ಆಗ್ಬೇಕು, ಮಕ್ಕಳು ಆಗ್ಬೇಕು, ಗಡಿಸಬೇಕು ಅಂತ ನೀವು ಒಯ್ತೀರಿ. ಯಮಾತನ ನಾವು ಒಯ್ಬೇಕು. ನೀವು ಸಾಯ್ಬೇಕಂತ ಯಾರು ಅನ್ನೋದಿಲ್ಲ. ಅವತ್ತನ ನಿಮ್ಮ ಟೈಮ್ ಹೊತ್ತು ನಾವು ಒಯ್ಬೇಕು. ಅವು ಒಯ್ದ್ರೊಳಗೆ ನಮ್ಗೆ ಕೆಲಸ ಇರ್ತಾರೆ. ಏನು ಮಾಡಿದ್ರು ನೀವು ಏನು ಮಾತಾಡ್ತಾರೆ ತಿಪ್ಪುರ್ಲಾಗ ಹಾಕಿದ್ರು ಅವ ಅಂತ ಬಿಡುದಿಲ್ಲ. ಬಿಡ್ತಾನೆ ಈ ಸಾವುಕಾರ ಪೀರ್ಗಯ್ಯ ಪೈಗಂಬರ್ಗಯ್ಯ ಸಾಬ್ಗಯ್ಯ ನಾವೇ ಗಿಡ್ತಪ್ಪಲ್ಲ ಅಂತವ್ರ ಹೋದ್ರು ನಮಗೂ ಯಾವಾಗ ಒಯ್ತಾರೆ. ಆ ಒಯ್ದ್ರೊಳಗೆ ನೋಡ್ರಿ ಇದನ್ನ ಮಾಡ್ಬೇಕು. ನಾವು ಇದನ್ನ ಒಯ್ದ್ರೊಳಗೆ ಮಾಡ್ತೀವಿ ಅಂದ್ರೆ ಹೋಗೋ ಕೆಲಸನೇ ಬೇರೆ ಆಗ್ತಾವ. ಹಿಂಗವಾದು ಯಮ ಬರ್ತಾನ. ಇದನ್ನ ಕೇಳಿದ 1 ತಿಂಗಳಂದ್ರೆ ಶಿವ ಬರ್ತಾನೆ. ಇದು ಯಾರು ಬೇಕೋ ನಿಮ್ಗೆ ಶಾಲೆ ಮಾಸ್ತರ್ ಕೇಳಿದಂತ ಒಂದು ಹುಡುಗನ ಎಲ್ಲ ಹುಡುಗರು ಕೇಳಿದಂತ, ತಮ್ಮ ಪುಣ್ಯ ಮಾಡಿದ್ರ ಸ್ವರ್ಗಕ್ಕೆ ಹೋಗ್ತಾರೋ, ಪಾಪ ಮಾಡಿದ್ರ ನರಕಕ್ಕೆ ಹೋಗ್ತಾರೋ, ನೀವೇನು ಹೋಗ್ತೀರಿ ಅಂದತ್ತ. ಮಾತಾಡತ್ತಂದ ನಾವು ಸಾಲ್ ಬಿಟ್ಲ ಮನೆಗೆ ಹೋಗ್ತೀವಿ ಅಂದ ಹುಡುಗ ಹೇಳ್ತತ್ ಮಾಸ್ತರ್ಗೆ. ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತಾರೆ, ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೋ, ನೀವೇನು ಹೋಗ್ತೀರಿ ಅಂತ. ಒಟ್ಟ ನಾವು ಇಲ್ಲಿ ನಿಂದ್ರದ ಇಲ್ರಿ. ನಾವು ಮನೆಗೆ ಹೋಗ್ತೀವಿ ಅಂದಂಗ ಮನೆಗೆ ಹೋಗ್ತೀರೋ ಮನೆಗೆ ಹೋಗತ್ತೀರಿ. ಮತ್ತೊಂದು ಮನೆಗೆ ಹೋಗ್ಬೇಕಲ್ಲ, ಆ ಕಡೆ ಹೋಗೋದು ದಿನ. ಯಾಕಂದ್ರೆ ಸುಳಿಕಾತ್ ಬಿಡೋದು ನಿಮ್ಮನ್ನ ಇನ್ನೂ ಇದು ಗೊತ್ತಾನ. ಯಾಕಂದ್ರೆ ದೊಡ್ಡ ಕೆಲಸ ಮಾಡೋರ್ದಾರ ನೀವು. ಅದಕ್ಕಾಗಿ ಏನು ಅಂತ ಕೇಳಿದ್ರೆ ಬಹಳ ಅದ್ಭುತವಾಗಿರುವಂತ ಪುರಾಣವನ್ನ ಲೇಖನಿ ಮೊದಲು ಬರೆದು ಇದ್ದಾಗನ ಕೈ ಬರ ಇದ್ದಾಗನ ಈ ಪುರಾಣ ಹೇಳಿಂಗ. ಪುರಾಣ ಹೇಳಿದಾಗ ಪುರಾಣ ಪ್ರಿಂಟ್ ಆದ್ಮೇಲೆ ಪುರುಷರ ಸ್ವಾಮಿಗಳು ಹೇಳಿದ್ರೆ ಒಂದು ಇಲ್ಲ ಅಂದಾರೆ ಎಲ್ಲ ಮಂದಿ. ಯಾಕಂದ್ರೆ ಹೊರಗಿಂದ ಹೆಚ್ಚು ಹೇಳ್ತಿದ್ವಿ ನಾವು. ಅದಕ್ಕಾಗಿ ಬಹಳ ಅಂತ ಅದ್ಭುತವಾಗಿರುವಂತ ಪುರಾಣ ಪುಣ್ಯಕತೆ. ಇದನ್ನು ಬರೆದವ್ರು ಯಾರು ಅನ್ನೋದು ನಿನ್ನೆ ಅವರು ಹೇಳ್ಯಾರ, ನಾವು ಹೇಳೋದು ಬಹಳ ಉನ್ನತ ಕಂಪ್ನಿ ಅವರು. ನಮ್ಮ ಮಾವ ವೀರಯ್ಯ ಸ್ವಾಮಿಗಳು ಗೊತ್ತೈತೆ ನಿಮಗೆಲ್ಲ ಪರಿಚಯ ಐತಿ. ಅವರು ಹೇಳ್ಬೇಕಂದ್ರೆ ಫುಲ್ ನಿಷೇಧಾಗ ಬರ್ತಾರೆ. ಅವ್ರು ಹಿಡ್ಕೊಂಡು ಬಂದ ಅಲ್ಗುಡಿಯಾಗಿದ್ರು ಅವರು. ಇವ್ರು ಮಲ್ಲಾಪ್ ಅಪ್ಪಗಳು ಭಾಳ ಪ್ರಯತ್ನ ಪಟ್ಟಾರ ಚುರುಕಿ ಆದ್ರೆ ಪುರಾಣ ಬರ್ಸ್ಬೇಕಾದ್ರೆ. ಇವು ಲೇಖ ಇವು ಬರ್ಯಾವ್ರು ಸರಳ ಸುದ್ದಿವ್ರ ಮಂದಿ ಅಲ್ಲಿ. ಅದು ಅವ ಓದೋದ್ ಕಂಪ್ನಿ ಅವು. ಯಾಕೆ ಅವನು ಚುರುಕ್ಯಾಪ್ನವ್ರ ಶಿಷ್ಯನಲ್ಲ. ಅವ್ರ ಆಶೀರ್ವಾದ ಸಂಪೂರ್ಣ ನಮ್ಗೆ ಆಗೈತೆ ಅಂತೇಳಿ ಇಂಥ ಅದ್ಭುತವಾಗಿರುವಂಥ ಗ್ರಂಥ ಬರ್ದಾನ. ಮಣ್ಣಿ ಗಾಡಿ ಸೋಡ್ದು ಒಂದು ಬರ್ದಾನ ನಮಗೆ ಬರ್ಸ್ಯಾನ. ಬಹಳ ಅದ್ಭುತವಾಗಿರುವಂಥ ಇನ್ನೂ ಬಹಳ ದಪ್ಪ ಮಾಡಿದ್ದಾವ. ಏನೇನು ಹೊರಗಿಂದೆಲ್ಲ ಕುಡಿಸಿ ಭಾರತೀಯ ಹಾಕೊಂಡ್ರು ಪುರಾಣಕ್ಕೆ ದಾಖಲೆ ಆಗಬಾರ್ದಪ್ಪ. ಅವನ್ನೆಲ್ಲ ಕಟ್ ಮಾಡಿ ವ್ಯವಸ್ಥೆಯಾಗಿ ಏನೇನು ಹೋದ್ರೆ ಎಲ್ಲರೂ ಬರೀ ಸುಳ್ಕ್ಯಾಪ್ರು ಅದಕ್ಕೆ ಮುಂದಕ್ಕೆ ಬರಬೇಕು ಅಂತ ಹೇಳಿ ಅದನ್ನು ಕಟ್ ಮಾಡಿ ವ್ಯವಸ್ಥಿತವಾಗಿ ಅದನ್ನು ಪುರಾಣವನ್ನ ಬರೆದವರು ವೀರಯ್ಯ ಸ್ವಾಮಿಗಳಿಗೆ. ಅವ್ರಿಗೆ ನಾವು ಇಲ್ಲಿಂದ ಎಲ್ಲರೂ ಕೂಡ ಒಂದು ನಮಸ್ಕಾರ ತಿಳಿಸೋಣ. ಯಾಕಂದ್ರೆ ಕೇಳಿದ್ರೆ ಅವರ ಬರೆದಿದ್ರೆ ಇವತ್ತು ಆ ಪವಾಡ ನಮಗೆಲ್ಲ ಸಿಗ್ತಿದ್ದಿಲ್ಲ. ಪ್ರಯತ್ನ ಮಾಡಿದಾರ ಚಿದಾನಂದ ಸ್ವಾಮಿಗಳು ಎಲ್ಲರೂ ಕೂಡ ಎಲ್ಲ ಊರುಗಡೆ ಹೋಗಿ ಎಲ್ಲಾರ ಮುಖದಿಂದ. ಯಾಕಂದ್ರೆ ಒಂದು 50 ವರ್ಷ 1000 ವರ್ಷ ಆಗಿದ್ದವ್ರು ಪುರಾಣ ಬರೀದೇನು ದೊಡ್ಡ ಮಾತಿಲ್ಲ. ಒಂದು ಸುಳ್ಳು ಬರ್ಯಾಕ ಬರ್ತೈತಿ, ಒಂದು ಕೂಡಿಸಿ ಬರ್ಯಾಕ ಬರ್ತೈತಿ. ಇದು ಎಲ್ಲರೂ ನೋಡಿದವ್ರು ಅದಾರೆ. ಎಲ್ಲರೂ ಚುರುಕ್ಯಾಪನವ್ರು ನೋಡಿದವ್ರು ಅದಾರೆ, ಕಣ್ಣಾರೆ ಕಂಡವ್ರು ಅದಾರೆ, ಇನ್ನೂ ನೋಡಿದವ್ರು ಅದಾರೆ. ಆದ್ರೆ ಇದ್ರೊಳಗೆ ಏನು ಲೋಪ ದೋಷಗಳು ಆಗಲ್ದಂಗೆ ಬರಿಬೇಕಲ್ರಿ. ಯಾಕಂದ್ರೆ ಅದೇನ್ ಬೇಡ ಅದೇನ್ ಪವಾಡ ಆಕೈತಿ ಅನ್ನೋ ಮಂದಿ. ಯಾಕಂದ್ರೆ ಪ್ರತ್ಯಕ್ಷ ಅದಾವ ಇವೆಲ್ಲ.
ಎಲ್ಲೋ ಆಗಿ ಪುರಾಣ ಕಾಲದಿಂದ ಆಗಿದ್ರೆ ಒಂದು ಬೇರೆ ಇರ್ತೈತಿ, ಇದನ್ನ ಮಾಡಕ್ ಬರುದಿಲ್ಲ. ಅದಕ್ಕೆ ಸತ್ಯ ಶುದ್ಧ ಕಾಯಕದಿಂದ ಅಂದಾಗ ಎಲ್ಲ ಅಪವಾಡ ಎಲ್ಲಾ ಊರಿಗೆ ಹೋಗಿ ಅದಕ್ಕೆ ಅವರು ಪರಿವರ್ತನಾಗ ಏನ್ ಮಾಡ್ಯಾರ ಹೀರೋ ಸ್ವಾಮಿಗಳು ಅಂದ್ರ ಯಾವ ಪವಾಡಗಳನ್ನ ಬರ್ದಾರ ಅದನ್ನ ಯಾರ ಅನುಭವದಿಂದ ಹೇಳ್ಯಾರ ಅವ್ರ ಹೆಸರು ಬರ್ದಾರ. ಯಾಕಂದ್ರ ಅದೇನ್ ಬಿಟ್ಟು ಸ್ವಾಮಿಗಳು ಸುಳ್ಳ ಬರ್ದಾರ ಅನ್ನೋ ಮಂದಿ ಭಾಳ ಐತಿ ಈಗಿನ. ಯಾಕಂದ್ರೆ ಪುರಾಣ ಪುಣ್ಯಕತೆ ಒಪ್ಪುದಿಲ್ಲ ಈಗಿನ ಕಾಲದ ವಿಜ್ಞಾನ ಯುಗ ಇದು. ಅದಕ್ಕೆ ಅವ್ರು ಇಂಥವ್ರು ಹೇಳ್ಯಾರ, ಇಂಥ ಊರಾಗ ಇಂಥವ್ರ ಅನುಭವದಿಂದ ಹೇಳ್ಯಾರಂತ ಹೆಜ್ಜೆಗೂ ಅಧ್ಯಾಯಕ್ಕೂ ಯಾರು ಹೇಳ್ಯಾರ, ಯಾವತ್ತು ಹೇಳ್ಯಾರ, ಯಾವತ್ತಿನ ಡೇಟ್ ಹೇಳ್ಯಾರ ಅನ್ನೋದು ಅವ್ರು ಬಹಳ ನಿಶ್ಚಯವಾಗಿ ಪುರಾಣವನ್ನ ಯಾರು ಅಂತ ಕೇಳಿದ್ರೆ ವೀರಯ್ಯ ಮಹಾಸ್ವಾಮಿಗಳು ಅವ್ರು ಇವತ್ತ ಸಿದ್ದರಾಮ ಶಿವಗಳ ಮಠವನ್ನು ಕಟ್ಕೊಂಡ ಕೂಲ್ಗೇರಿ ಬಾದಾಮಿ ತಾಲೂಕ ಹೌದರ ಕೂಲ್ಗೇರಿ ಗ್ರಾಮದೊಳಗೆ ಅದಾರ. ನಿಮಗೂ ಪರಿಚಯ ಅದಾರ, ನಮಗೂ ಪರಿಚಯ ಅದಾರ. ಆ ಪುಣ್ಯಾತ್ಮರು ಇವತ್ತು ಬರದಾರ ಅಂತ ಹೇಳಿ ಬಹಳ ಅದ್ಭುತವಾಗಿರುವಂತಹ ಗ್ರಂಥದ. ಈ ಗ್ರಂಥಗಳು ನಾವು ಓದ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಅದರ ಮನಿ ಒಳಗೆ ಜಗಲಿ ಮ್ಯಾಲ ಇರ್ಬೇಕು. ನಮ್ಗೆ ಸೌಡ್ ಐತಿಲ್ಲೋ ಗೊತ್ತಿಲ್ಲ, ಸಾಲಿ ಕಲ್ತಂತ ಅನ್ನೋದು ಗೊತ್ತಿಲ್ಲ. ಅದರ ಚುಳುಕಿ ಹಾಕೊಂಡಂತ ಮಹಾತ್ಮರ ಪುರಾಣಗಳೇನದಾವಲ್ಲ ನಾವು ಓದಲಿ ಬಿಡ್ಲಿ, ಮುಂದೆ ನಮ್ಮ ಮಕ್ಕಳನ್ನ ಕಲ್ತವ್ರು ಓದ್ತಾರ. ಬಿಡುವಂದಕ್ಕೆಲ್ಲ ಕರೆ ಕೊನೆ ಜಗಲಿ ಮ್ಯಾಲಿಟ್ಟು ದಿನಾಲು ಪೂಜೆ ಮಾಡಿದ್ರೆ ಸಾಕು, ನಿಮ್ಮ ಬರುವ ಸಂಕಟಗಳನ್ನು ದೂರ ಮಾಡುವಂತ ಶಕ್ತಿ ಈ ಗ್ರಂಥದೊಳಗೈತಿ. ಆ ಶಕ್ತಿ ಅದರೊಳಗೈತಿ ಅಂತೇಳಿ ಆ ಪುರಾಣಿಕರ ಮಾತನ್ನು ಬರೀತಾರೆ. ಬಹಳ ಚಂದ. ಇನ್ನೊಂದು ಮಾತು ಟೈಮ್ ಆಗೈತಿ, ಅದನ್ನ ನಾಡು ಹೇಳಿದವರು ನಾಡು ಪ್ರಸಂಗ ಬಂದಾಗ ಹೇಳ್ತೇನೆ ನಾನು. ಯಾಕಂತ ಕೇಳಿದ್ರೆ ಈ ಪುರಾಣಗಳ ಪುಸ್ತಕಗಳು 2-3 ತರ ಪುಸ್ತಕ ಅದಾವ. ಪುಸ್ತಕ ಗ್ರಂಥ ಅಂತೇನು ಅಂತೀವಿ ನಾವು, ಪುಸ್ತಕಗಳು ಭಾಳ ಅದಾವ. ಹೆಂಗದಾವ ಅಂತ ಕೇಳಿದ್ರೆ ಒಂದೊಂದು ಪುಸ್ತಕ ಅಕಸ್ಮಾತ್ ಹಿಡಿದ್ರಿ ಅಂದ್ರ, ಮುಟ್ಟಿದ್ರಿ ಅಂದ್ರ, ಓದಿದ್ರಿ ಅಂದ್ರ ಅದನ್ನ ಇಡು ಹೊತ್ನ್ಯಾಗ ಊಟ ಅದು ನೀವು ಮಾಡೋದು ಬತ್ತಂದ್ರ ಆ ಪುಸ್ತಕಗಳು ಹಿಡಿದು ಊಟ ಮಾಡಬೇಡ್ರಿ. ಅದನ್ನು ಊಡ್ಯಾಗ ಉಗದ ಚಲುವಂತ ಲೈಫ್ ಬಾಯರ್ ಯಾವ್ದಾರ ಸಾಬನ ಹಚ್ಚುವಂತ, ಈ ಕೊರೋನಾ ಬಂದಾಗ ಏನೋ ಹಚ್ಕೋತಿದ್ರಲ್ಲ ಸ್ಯಾನಿಟೈಸರ್, ಅದನ್ನ ಹಚ್ಕೊಂಡು ತೊಳ್ಕೊಂಡು ಊಟ ಮಾಡ್ಕೊಳ್ರಿ ಅಂತ ಸುಮಾರು ಪುಸ್ತಕ ಅದಾವ ಅಂತ ನಾ ಹೇಳೋದು. ಅಂತ ಪುಸ್ತಕ ಓದೋ ಮಂದಿ ಭಾಳ ಅದಾರ. ನಮ್ಮ ಮನಸ್ಸನ್ನು ಕೆಡಿಸ್ತಾವ, ನಮ್ಮ ಶರೀರವನ್ನು ಕೆಡಿಸ್ತಾವ, ನಮ್ಮ ಭಾವನೆಗಳನ್ನ ಹೊಲಸು ಮಾಡುವಂತ ಪುಸ್ತಕಗಳದಾವಲ್ಲ ಅಂತವ ಹಿಡಿಬೇಡ್ರಿ. ಹಿಡಿದ್ರ ಹಂಗ ಊಟ ಮಾಡಬೇಡ್ರಿ. ಏನದು ಸ್ಯಾನಿಟೈಸರ್ ಅದನ್ನ ಹಚ್ಕೊಂಡು ಸ್ವಚ್ಛ ಮಾಡ್ರಿ. ಯಾಕಂದ್ರೆ ಅದ್ರ ಮುಟ್ಟಿದ ಅಲ್ಲಿ ಇದ್ದು ಹೊಲಸು ಗುಣ ನಮಗ್ ಬರ್ತಾವ. ಆದ್ರೆ ಚುಡ್ಕ್ಯಾಪ್ಪನವರಂತ ಗ್ರಂಥಗಳನ್ನ ಅವು ಮುಟ್ಟಿದ ಮೇಲೆ ಕೈ ತೊಳ್ಕೊಳ್ಳೋ ಗ್ರಂಥ. ಆದ್ರೆ ಚುಡ್ಕ್ಯಾಪ್ಪನವರು, ನಾಗಲಿಂಗಪ್ಪನವರು, ಸಿದ್ಧಲಿಂಗಪ್ಪನವರು, ಸಿದ್ಧಾವಳ ಶರೀಫರಂತ ಗ್ರಂಥಗಳನ್ನು ಮುಟ್ಟಬೇಕಾದ್ರೆ ಮೊದಲ ಕೈ ತೊಳ್ಕೊಂಡು ಅವನು ಮುಟ್ಟಬೇಕು. ತಿಳಿತಾ? ಸ್ನಾನ ಮಾಡಿ ಶುದ್ಧಾಗಿ ಮನಸ್ಸು ಶುದ್ಧ ಇರಬೇಕು, ಶರೀರ ಶುದ್ಧ ಇರ್ಬೇಕು. ಅದಕ್ಕೆ ನೀನೆ ನಮ್ಮ ಅಜ್ಜಾರಿದ್ದಾರಲ್ಲ ಹಿರಿಯಾರ ಬರಗಾಲ ಹಪ್ಪುಗಳಾದ್ರು ಚಿದಾನಂದ ಹಪ್ಪುಗಳು ಒಂದು ಮಾತು ಹೇಳಿದ್ರು, ನಾಡಿಂದ ನೀವು ಪುರಾಣಕ್ಕೆ ಬರೋರು ಹೆಂಗೆ ಬರ್ರಿ, ಕೈಕಾಲು ಮುಖ ತೊಳ್ಕೊಂಡು ಮನ್ಯಾಗ ಅಕಸ್ಮಾತ್ ವಿಭೂತಿ ಇದ್ದಿರ್ಬೇಕಲ್ಲ, ಇಲ್ಲ ಅದಾವ್ರಿ ಗೊತ್ತಾಕತ್ರಿ ನಾಡಿಂದ ಇದ್ರ ವಿಭೂತಿ ಹಚ್ಕೊಂಡು ಬರ್ರಿ. ಅಕಸ್ಮಾತ್ ಇಲ್ಲದ್ರ ಒಳ್ಯಾರ ಬೂದೇರಿ ಹಚ್ಕೊಂಡು ಒಲಿನೇ ಇಲ್ಲ, ಗ್ಯಾಸ್ ಹಚ್ಕೋಬೇಡ್ರಿ. ಅದು ಇಡ್ಲಿಕ್ಕಂದ್ರೆ ಎಲ್ಲಾರು ಗಾಡಿಗೆ ಸುಣ್ಣ ಹಚ್ಚಿದ್ರೆ ಗಾಡಿಗೆ ತೆರೆಯೋರಿ ತಿಕ್ಕೊಂಡು ಅದಾವ. ನೀವು ಅದಾವತ್ತಂದ್ರೆ ಗೊತ್ತಾಗೋದಿಲ್ಲ, ಅವ್ರು ನಾಳೆ ಹಚ್ಕೊಂಡ್ ಬಂದ್ರೆ ಗೊತ್ತಾಗ. ನಾ ತಿಳಿತಾರೆ ಏನ್ ಮಾಡ್ತಾರೆ ಸ್ವಾಮಿಗಳು, ಇಲ್ಲೇ ಇಲ್ಲಿ ಇಡ್ಬೇಡ್ರಿ. ಮತ್ತೆ ಇಲ್ಲಿ ಇಟ್ರೆ ನಾವು ಹಚ್ಕೊತ್ಕೊಂಡ್ಬೇಕಾಗೈತಿ ಪುರಾಣದಾಗ. ಬೇಡ ಅವ್ರ ಮನೆಗೆ ಆದ್ರೆ ಕೊಡೋ ನೋಡ್ರಿ, ದುರ್ಗಾತ್ಮ ಹೆಸರಲ್ಲೇ ಅದಾವೇನ್ರಿ ಎಲ್ಲಾರ ಮನ್ಯಾಗ. ನಾಳೆ ಅವು ಅದಾವು, ನೀವು ಭಕ್ತಿವಂತರು, ನೀವು ಅವ್ರ ಪೈಕಿನ ಇದ್ರಿ ಅಂದ್ರೆ ನಾಡಿಂದ ಹಚ್ಕೊಂಡು ಬರ್ರಿ. ಹಚ್ಕೊಂಡು ಬಂದಳತ್ತು ಹೋಗ್ಲಿ. ಅದು ಮತ್ತೆ ಅವ್ರ ಬಸ್ಸು ಹೋದ್ರಿ ನಾವೇನ್ ಮಾಡಿ ಅನ್ಬೇಡ್ರಿ, ಅಂದ್ರೆ ನಮ್ಮನ್ನು ಹೋಗ್ಯಾವಿಲ್ಲ. ಅದಕ್ಕೇನ್ ಮಾಡೋಗೈತಿ, ಅದಕ್ಕೆ ಹಚ್ಕೊಂಡು ಬರ್ರಿ. ಯಾಕಂದ್ರೆ ಅಬ್ಜನ ಪುರಾಣ ಕೇಳಬೇಕಾಗಿತ್ತಂದ್ರೆ ನಮ್ಮ ಶರೀರ ಶುದ್ಧ ಇರ್ಬೇಕು, ಮನಸ್ಸು ಶುದ್ಧ ಇರ್ಬೇಕು, ಕೇಳಾಕ ಕಿವಿನೂ ಶುದ್ಧ ಇರ್ಬೇಕು, ಜೇಕಾರ ಹಾಕಕ್ಕೆ ನಾಲ್ಗಿನೂ ಶುದ್ಧ ಇರ್ಬೇಕು. ಅಂಥ ಶುದ್ಧತೆಯಿಂದ ನಾವು ಬಂದೇವು ಅಂತ ಕೇಳಿದ್ರೆ ಏನು ಅಂತ ಕೇಳಿದ್ರೆ ಭಗವಂತ ನಮಗೆ ಬಲಿತಾನ. ಅಂಥ ಪುರಾಣ ಯಾವುದು ಅಂದ್ರೆ ಅದು ಚುರುಕಿ ಅರ್ಜುನ ಪುರಾಣ ಐತಿ. ಅದಕ್ಕೆ ಭಕ್ತಿಯಿಂದ ನಾವು ಕೇಳುವಂತ ವ್ಯವಸ್ಥೆ ಮಾಡೋಣ. ಇನ್ನೊಂದು ಮಾತು ಏನು ಅಂತ ಕೇಳಿದ್ರೆ ಅಪ್ಪಗೋಡೆ ಏನು ಹೇಳ್ಯಾರ ಅಂತ ಕೇಳಿದ್ರೆ ತೊಟ್ಟಿಲೋತ್ಸವ ಕಾರ್ಯಕ್ರಮವನ್ನ ಮಂಗಳವಾರ ಮಾಡೋಣ ಅಂತಂದ. ತೊಟ್ಟಿಲೋತ್ಸವ
ಯಾಕಂದ್ರೆ ನಾವಿಲ್ಲಿ ಬುಧವಾರ ಬೇಸ್ತಾರ ಶುಕ್ರವಾರ ನಿಂತೀವಿ ಅಂದ್ರೆ ಅವ್ನು ಹುಟ್ಟುತಕ್ಕ ಒಂದು ಏನು ಹೇಳಕ ಬರೋದಿಲ್ಲ. ಹುಟ್ಟುಕತ್ತ ಮೊದಲು ಹೆಂಗೆ ಹೇಳಿದ್ರಿ ಪುರಾಣದಾಗ ಹೇಳಕ್ ಗೊತ್ತಿಲ್ಲ. ಅವ್ರು ಹುಟ್ಟಿದ ಮೇಲೆ ಅವ್ರ ಬಾಲ್ಯಲೀಲೆ ಅವ್ರ ಚರಿತ್ರೆ ಒಬ್ರು ಹೇಳ್ತಾರೆ ಬಿಡ್ರಿ. ಮೊದಲಿನ ದಿವಸ ಅವ್ರು ಸತ್ತು ಹೇಳ್ತಾರೆ. ಸುಸಾಮಂತ ಪುರಾಣಿಕರು ಹಂಗ ಅದಾರ. ಅವ್ರು ಮೊದಲಿನ ದಿವಸ ಅವರು ಬಂದಿದ್ರು ಅಲ್ಲಿ ಹುಬ್ಬಳ್ಳಿ ಸಿದ್ಧಾರ್ಡ್ರು ಲಿಂಗೈಕ್ಯರಾದ್ರು. ಅವ್ರು ಇನ್ನೂ ಚಲನಾಗಿತ್ತು ಪುರಾಣ ಹಂಗೂ ಇರ್ತಾರೆ. ಹಂಗ ಪದ್ಧತಿ ಅಲ್ಲ ಅದು. ಅವ್ರು ಹುಟ್ಟಿದ ಮೇಲೆ ಅವ್ರ ಲೀಲೆ ಅವ್ರದ್ದೆಲ್ಲ ಹೇಳ್ಬೇಕಾಕೈತಿ. ಅದಕ್ಕೆ ಅವ್ರ ಮುಂದೆ ಇನ್ನೊಂದು 2 ದಿವಸ ಓದ್ಬೇಕಂದ್ರೆ ಟೈಮ್ ಸಿಗುದಿಲ್ಲ. ಅಪ್ಪನ ಲೀಲಾ ಭಾಳ ದೊಡ್ಡದೈತಿ. ಅದಕ್ಕೆ ನಾಳೆ ಒಂದು ದಿವ್ಸ ಬಿಟ್ಟು ನಾಡದ ತೊಟ್ಟಿಲೋತ್ಸವ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಯಾರ. ಅದಕ್ಕೆ ನಾವು ಅಲ್ಲಿ ತಂದ ನಾವು ಬಿಡ್ಬೇಕಾಗೈತಿ. ಯಾಕಂದ್ರೆ ಅದು ಪುರಾಣದ ಒಂದು ಪದ್ಧತಿ ಇರ್ತೈತಿ. ತೊಟ್ಟಿಲೋತ್ಸವ ಕಾರ್ಯಕ್ರಮ ಬಗ್ಗೆ ಒಂದು 2 ಮಾತು ಹೇಳೇನ್ರಿ ನಾನು. ತೊಟ್ಟಿಲೋತ್ಸವ ಇಟ್ಟು ದಿವಸ ನೀವು ಮಾಡಿರ್ಬೇಕ್ರಿ. ನಾವು ವರ್ಷ ಪುರಾಣದಾಗ ಹಂಗಾದ್ರೆ ನಾವು ಒಪ್ಪುದಲ್ಲ. ಅದು ಭಾಳ ಅದ್ಭುತ ಆಗಿರ್ಬೇಕು. ಅದೊಂದು ದೊಡ್ಡ ಇಷ್ಟ ತಿಳ್ಕೋರಿ. ಗಂಗಾ ಯಮನ ಹರಿಯುವಂತ ಮಕ್ಕಳು ಮಾಡ್ತಾವ್ರಲ್ಲ, ಇಲ್ಲದ ಕೂತಾವ ನೋಡಿ. ಇದ್ರ ಹೆಸರು ಇಡಬೇಕಾದ್ರೂ ದೊಡ್ಡ ಹಬ್ಬ ಮಾಡ್ತೀರಿ ನೀವು. ಯಾರಿ ಪರಮಾತ್ಮ ಅವತಾರ ತಿಳ್ಕ್ಯಪ್ಪ, ಅವನು ಹೆಸರಿಡುವಂಥದ್ದು ನೀವೆಲ್ಲ ಮಠದಾಗ ಇಟ್ಟಿರ್ಬೇಕು. ನಡು ಊರಾಗ ಅವ್ನು ತಿರುಗಾಡಿದ ಮಣ್ಣಿನ ಜಾಗ ಅದ. ಇವತ್ತು ನಾವು ಮಾಡ್ತೀವಿ ಅಂದ್ರೆ ಇದೊಂದು ದೊಡ್ಡ ಹಬ್ಬ ಆಗ್ಬೇಕು ನಿಮ್ಗೆ. ಒಬ್ಬರೇ ಹುರುಪ ನಿಮ್ ಮನ್ಯಾಗ ಹೆಂಗ್ ಹಬ್ಬ ಮಾಡ್ತೀರ, ಬೀಗರ ಬಿದ್ದ ಕಳಿಸಿ ತೊಟ್ಟಲ ಕಾರ್ಯಕ್ರಮ ನಾಮಕರಣ ಉತ್ಸವ ಅಂತ ಮಾಡ್ತಾರಲ್ಲ, ಹಂಗ ಏನ್ರಿ ಸುಳ್ಗ್ಯಾಪ ಅಂದ್ರೆ ಯಾರ್ರಿ ಅಂಥವ ಅಂಥ ಪುಣ್ಯಾತ್ಮನ ಹೆಸರು ಇಡುವಂತ ನಾ ಇನ್ನೊಂದು 4 ದಿನ ಟೈಮ್ ನಾ ತಗೊಳಕ್ ಎತ್ತಿದ್ನೆಲ್ಲ ಅದನ್ನ ತಯಾರು ಮಾಡ್ಕೊಳಕ ಅಪ್ಪೋಡಿ ಅಪ್ಪ ಅವಸರ ಅಂದ್ರೆ. ಯಾಕಂದ್ರೆ ಮುಂದೆ ಪುರಾಣ ಉಳಿತೈತಿ. ಅದಕ್ಕೆ ಬೇಡ ಅನ್ನಕತ್ತಾರ. ಅದಕ್ಕೆ ನಾಳೆ ಮಾಡೋಣ್ರಿ. ಅಟ್ರೊಳಗೆ ರೆಡಿ ಹಾಕ್ತೀರಿ. ಏನ್ ಹಾಕ್ತೀರಿ ರೆಡಿ ಅಂದ್ರೆ ಏನು ಏನ್ ಹೇಳ್ತೀರ ಅಂದ್ರೆ ನಾವೇನು ಹೇಳಿದ್ರಿ ಗುಬ್ರಿ ತಗೊಂಡ್ಬರ್ರಿ ತಯಾರಿರೇ. ಆ ತೊಟ್ಟಿಲ್ದ ಅವ್ರಿಗೆ ತಯಾರಿರೇ. ನಾ ಹೇಳಾಕೈತಿ ಮೊದಲು ಹುಡುಕಾದವ್ರು ಎಲ್ಲ ಅಪ್ಪಗಳು ಹೇಳ್ತಾರ ನೀವು ಏನ್ ಹೊಸ ಮಾಡ್ತೀರಿ ಹಂಗ ಮಾಡೋದೈತೆ. ನಾ ಹೇಳೋದೇನು ಅಂತ ನಿಮ್ಮ ಮನೆ